ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು CM ಆಗಿರುವಂಥ ಪ್ರಯುಕ್ತ ಒಂದು ಸಂಭ್ರಮಾಚರಣೆ ಮಾಡ್ತಾಯಿದ್ದೀವಿ. ಈ ಕಳೆದ 3 ದಿನಗಳಿಂದ ನಾವು ಈ ಒಂದು ಸಂಭ್ರಮಾಚರಣೆ ಮಾಡ್ತಾಯಿದ್ದೀವಿ. ಸೊ ಇವತ್ತಿಗೆ 3ನೇ ಪಂಚಾಯಿತಿ ನಾವು ಮಾಡಿದ್ದೀವಿ. ಸೊ ಕಳೆದ 3 ದಿನದಿಂದ ಕೂಡ್ಲೂರು ಪಂಚಾಯಿತಿ ಮತ್ತು ಮಳೂರುಪಟ್ಟಣ ಪಂಚಾಯಿತಿ, ಇವತ್ತು ಚಕ್ಕೆರೆ ಪಂಚಾಯಿತಿಯ ಕೂರ್ಣಗೆರೆ ಗ್ರಾಮದಲ್ಲಿದ್ದೀವಿ. ಸೊ ಇವತ್ತು ಕೂಡ ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಆಮೇಲೆ ಜನದಲ್ಲಿ ಒಂದು ಸಂಭ್ರಮ ಇದೆ, ಜನದಲ್ಲೇ ಒಂದು ಖುಷಿ ಇದೆ. ಡಿ ಕೆ ಶಿವಕುಮಾರ್ ಅವರು ನಮ್ಮ ಜಿಲ್ಲೆಯ ಮಗ, ಅವರು ಮುಖ್ಯಮಂತ್ರಿ ಆಗಿದ್ದು ಎಲ್ಲರಲ್ಲೂ ಭಾಳ ಒಂದು ಖುಷಿ ತಂದು ಕೊಟ್ಟಿದೆ. ಸೊ ಅದನ್ನ ನೋಡಿ ನಮಗೂ ಖುಷಿ ಆಗ್ತಾ ಇದೆ. ಸೊ ಜನಗಳು ಇಷ್ಟು ಒಂದು ಆಸೆ ಇಟ್ಕೊಂಡಿದ್ರು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಮೇಲೆ. ಈಗ ಮುಂದೆ ಇನ್ನೂ ಅವ್ರಿಗೆ ಜವಾಬ್ದಾರಿ ಜಾಸ್ತಿ ಆಗಿದೆ. ನಮ್ಮ ಜಿಲ್ಲೆಗೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳು, ಏನೇನು ಸಮಸ್ಯೆಗಳಿದ್ದಾವೆ ಅದನ್ನೆಲ್ಲ ಪರಿಹಾರ ಮಾಡಿಕೊಡ್ತಾರೆ ಅನ್ನುವಂಥ ಭರವಸೆ ಜನದಲ್ಲಿ, ನಮ್ಮಲ್ಲಿ, ನಮ್ಮ ಮುಖಂಡರುಗಳಲ್ಲಿ ಎಲ್ಲರೂ ಇಲ್ಲೂ ಇದೆ. ಅದನ್ನು ನಿಭಾಯಿಸುವಂಥ ಶಕ್ತಿ ಆ ಭಗವಂತ ಅವರು ಕೊಟ್ಟಿದ್ದಾನೆ. ಖಂಡಿತವಾಗಿ ನಮ್ಮ ಜಿಲ್ಲೆಗೆ ಒಳ್ಳೆಯದಾಗತ್ತೆ ಅನ್ನೋವಂಥದ್ದು ನಾವು ಭರವಸೆ ಇಟ್ಕೊಂಡಿದ್ದೀವಿ. ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು CM ಆಗಿರುವಂಥ ಪ್ರಯುಕ್ತ ಒಂದು ಸಂಭ್ರಮಾಚರಣೆ ಮಾಡ್ತಾಯಿದ್ದೀವಿ. ಈ ಕಳೆದ 3 ದಿನಗಳಿಂದ ನಾವು ಈ ಒಂದು ಸಂಭ್ರಮಾಚರಣೆ ಮಾಡ್ತಾಯಿದ್ದೀವಿ. ಸೊ ಇವತ್ತಿಗೆ 3ನೇ ಪಂಚಾಯಿತಿ ನಾವು ಮಾಡಿದ್ದೀವಿ. ಸೊ ಕಳೆದ 3 ದಿನದಿಂದ ಕೂಡ್ಲೂರು ಪಂಚಾಯಿತಿ ಮತ್ತು ಮಳೂರುಪಟ್ಟಣ ಪಂಚಾಯಿತಿ, ಇವತ್ತು ಚಕ್ಕೆರೆ ಪಂಚಾಯಿತಿಯ ಕೂರ್ಣಗೆರೆ ಗ್ರಾಮದಲ್ಲಿದ್ದೀವಿ. ಸೊ ಇವತ್ತು ಕೂಡ ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಆಮೇಲೆ ಜನದಲ್ಲಿ ಒಂದು ಸಂಭ್ರಮ ಇದೆ, ಜನದಲ್ಲೇ ಒಂದು ಖುಷಿ ಇದೆ. ಡಿ ಕೆ ಶಿವಕುಮಾರ್ ಅವರು ನಮ್ಮ ಜಿಲ್ಲೆಯ ಮಗ, ಅವರು ಮುಖ್ಯಮಂತ್ರಿ ಆಗಿದ್ದು ಎಲ್ಲರಲ್ಲೂ ಭಾಳ ಒಂದು ಖುಷಿ ತಂದು ಕೊಟ್ಟಿದೆ. ಸೊ ಅದನ್ನ ನೋಡಿ ನಮಗೂ ಖುಷಿ ಆಗ್ತಾ ಇದೆ. ಸೊ ಜನಗಳು ಇಷ್ಟು ಒಂದು ಆಸೆ ಇಟ್ಕೊಂಡಿದ್ರು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಮೇಲೆ. ಈಗ ಮುಂದೆ ಇನ್ನೂ ಅವ್ರಿಗೆ ಜವಾಬ್ದಾರಿ ಜಾಸ್ತಿ ಆಗಿದೆ. ನಮ್ಮ ಜಿಲ್ಲೆಗೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳು, ಏನೇನು ಸಮಸ್ಯೆಗಳಿದ್ದಾವೆ ಅದನ್ನೆಲ್ಲ ಪರಿಹಾರ ಮಾಡಿಕೊಡ್ತಾರೆ ಅನ್ನುವಂಥ ಭರವಸೆ ಜನದಲ್ಲಿ, ನಮ್ಮಲ್ಲಿ, ನಮ್ಮ ಮುಖಂಡರುಗಳಲ್ಲಿ ಎಲ್ಲರೂ ಇಲ್ಲೂ ಇದೆ. ಅದನ್ನು ನಿಭಾಯಿಸುವಂಥ ಶಕ್ತಿ ಆ ಭಗವಂತ ಅವರು ಕೊಟ್ಟಿದ್ದಾನೆ. ಖಂಡಿತವಾಗಿ ನಮ್ಮ ಜಿಲ್ಲೆಗೆ ಒಳ್ಳೆಯದಾಗತ್ತೆ ಅನ್ನೋವಂಥದ್ದು ನಾವು ಭರವಸೆ ಇಟ್ಕೊಂಡಿದ್ದೀವಿ.